ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ವೆರೈಟಿ ಅಲ್ಲಿದೆ ನೋಡಿ. ಕಬಾಬ್ 10 to 40 rupees. ಏನಾಗಿರುತ್ತೆ ಅದು ಬರಲ್ಲ. ಸ್ವಲ್ಪ ಎಣ್ಣೆ ಅದು ಹಾಕಿರ್ತಾರೆ, ಹೆಚ್ಚು ಕಮ್ಮಿ ಯಾರು ನೋಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್, ಅಖಿಲ ರಾಣಿ ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅದನ್ನು ನೋಡಿಸ್ತೀನಿ. ಜಾತ್ರೆ ಇದೆ, ಜಾತ್ರೆ ಅಟೆಂಡ್ ಮಾಡ್ತಿದ್ದೀರಿ. ಮಮ್ಮಿ ಇವಾಗ ನೂಡಲ್ಸ್ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ, ಮಸ್ಕ್ ಮೆಲನ್ ಜ್ಯೂಸು. ಇದನ್ನು ತಿನ್ಬಿಟ್ಟು ಇವಾಗ ನಾನು ಬುಜ್ಜಿ ಅಷ್ಟೇ ಹೋಗ್ತಿರೋದು, ನಮ್ಮಪ್ಪ ಆಲ್ರೆಡಿ ಹೋಗಿದ್ದಾರೆ. ಸೂರ್ಯ ತೇಜ ಅವರು ಬಂದರು ಗೈಸ್. ಮುಖ ಮುಚ್ಕೊಂತವ್ರು ಯಾಕೋ. ಫೋನ್ ತೆಗ್ದಿದ್ದೆ, ಜಾಸ್ತಿ ಮಾತಾಡಲ್ಲ ಗೈಸ್ ಇವರು. ಇಟ್ಕೋ, ಎಷ್ಟೊತ್ತು ಇಟ್ಕೊಂತೀಯ, ನಾನು ಹಿಂಗೆ ಇಟ್ಕೊತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಮತ್ತೆ ಮನೆಗೆ ಬಂದ್ಬಿಟ್ರಿ ಗೈಸ್. ಗುಡ್ ಮಾರ್ನಿಂಗ್ ಡ್ಯಾಡಿ. ಇರೋ ಒಂದು ನಿಮಿಷ. ಹನಿ ಬಿ ಅನ್ಬೇಕಂತ ಹೇಳ್ಕಟ್ಟ. ಹನಿ ಏನಕ್ಕಂತ ಗೊತ್ತಿಲ್ಲ, ಬಂದಿತ್ತು. ಹೋಗಿದ ತಕ್ಷಣ ಸುಮಂತ್ನ ನೋಡಿದ ತಕ್ಷಣ ಹನಿ ಬಿ ಅಂತ ಹೇಳು ಅಂತ ಹೇಳ್ಕೊಟ್ಟ. ಇಕ್ಕು ಬುಜ್ಜಿ ತಲೆ ಮೇಲೆ. ಹಂಗೆಲ್ಲ ಇಲ್ಲ, ಓಕೆನಾ? ಇವಾಗ ಮ್ಯಾಜಿಕ್ ಮಾಡ್ತಿದ್ದೀರಿ. ಏನು ಮಾಡ್ತೀವಿ? ಸರಿ, ಇವಾಗ ಒಂದೊಂದೇ ತೆಗಿ. ಅಲ್ಲಿ ಮ್ಯಾಜಿಕ್ ಅದು ನೋಡಿಸ್ತೀವಿ. ಏನ್ ಮಾಡ್ತೀವಿ ಅಂದ್ರೆ ಹೇಳ ನಾವು ಮ್ಯಾಜಿಕ್. ಇಲ್ಲಿ ಇದೆಲ್ಲ ಮ್ಯಾಜಿಕ್. ಅದೇ ಮ್ಯಾಜಿಕ್. ಅದೇ ಕಪಾಳಕ್ಕೆ ಹಾಕೋದು ಏನು ಮ್ಯಾಜಿಕ್ ಅಂತ. ಮ್ಯಾಜಿಕ್ ಅಂತ ನೋಡಿ, ಕಪಾಳಕ್ಕೆಲ್ಲ ಹಾಕಲ್ಲ. ಒಳ್ಳೆ ಬುಜ್ಜಿ ಅವ್ರು ಮ್ಯಾಜಿಕ್ ಮಾಡ್ತಾವ್ರೆ ಗೈಸ್. ಮಾಡು ಬುಜ್ಜಿ ಮ್ಯಾಜಿಕ್. ನಾವು RCB ಗೆಲ್ಲಿ ಅಂತ ಅನ್ಕೊತಾ ಇದ್ದೀರಿ. ಎಲ್ಲ ಮ್ಯಾಚ್ ನೋಡೋದಕ್ಕೆ ಬಸ್ ಸ್ಟಾಪಲ್ಲಿ ಇದ್ದಾರೆ ಗೈಸ್. ಬಸ್ ಬಂದಿಲ್ಲ ಇನ್ನು, ಅದಕ್ಕೆ ಮ್ಯಾಚ್ ನೋಡ್ಕೊಂಡು ಇಲ್ಲೇ ಕೂತಿದ್ದೀರಿ. ಬಸ್ ಮೂವ್ ಆಗ್ತಾ ಇದೆ. ನಾವು ಹೋಗೋಷ್ಟರಲ್ಲಿ 10:30 ಆಗ್ತದೆ. ಕಾರ್ ಇಸ್ ವೇಟಿಂಗ್ ಫಾರ್ ಅಸ್. ಹಾಯ್ ಹಾಯ್. ಹ್ಞೂ ನೋಡಿದ್ದೀರಿ. అందుకే వీళ్ళంతా ಹೇಗಿච්ಚಾದ ಕಸ್ಟಮರ್ನೇ ನಾನು ಕೂಡ ಹೋಗ್ತಿದ್ದೆ. ಎಂಟ್ರ್ ಆಗ್ತಿದ್ದಂಗೆ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ. ಅದೇ ದೇವಸ್ಥಾನ ಇಲ್ಲಿಂದಾನೆ ಸ್ಟಾರ್ಟ್ ಅಂತೆ. ಕೇಳಿಸ್ತಾ ಇದೆ ನನಗೆ ಕಿವಿ ತಮಟೆ ಅಂದ್ರೆ ಎಲ್ಲಿಲ್ದೆ ಸೌಂಡ್ ಹುಡುಕೊಂಬಂದು ಕಿವಿಗೆ ಸೇರ್ಕೊಂಡ್ಬಿಡುತ್ತೆ. ಅದು ನಮ್ಮಿಬ್ಬರಿಗೆ ಎಲ್ಲೋ ಸೌಂಡ್ ಕೇಳಿಸ್ತಾ ಇದೆ ನಮಗೆ. ದಿಸ್ ರೋಡ್ ಅಲ್ಲಿ ಅಲ್ಲಿ ದೇವಸ್ಥಾನ, ಅದು ನನ್ಕೋ ಗೊತ್ತು. ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಂಗೆ ಯಾರ್ಯಾರು ಅಂತಾನೆ ಗೊತ್ತಿಲ್ಲ, ಯಾಕಂದರೆ ತುಂಬ ವರ್ಷ ಆಗಿದೆ ನಾನು ಬಂದು. ದಿಸ್ ಈಸ್ ದ ಹೌಸ್. ಇದು ಒಂದು ನೋಡಿದ್ದೀರಿ. ಚಿಕ್ಕ ಪಾಪು ಅವಳು ಅವಾಗ ಬಂದಾಗ. ನಾನು ನೋಡಿದ್ದೀನಿ, ಆದರೆ ನೀವು ಬಿಟ್ರೆ ಯಾರು ನೆನಪಿಲ್ಲ ನನಗೆ. ಆರ್ತಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇದನ್ನ ಇವಾಗ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರಲ್ವಾ, ಅದನ್ನ ದೀಪದೊಳಗಿಟ್ಟು ದೀಪ ಹಚ್ತಾರೆ. ಹೇಳಿ, ನಿನ್ನ ಹೆಸರು ಹೇಳು. ಹೇಳಲ್ವಾ? ಅತ್ತೆ ಆಗ್ಬೇಕು ಅಂತ.
ಮಲ್ಲಿಗೆ ಹೂವು ಮತ್ತು ಕಾಕಡ ಇದು ಸೇವಂತಿಗೆ ಯೂಸ್ ಮಾಡಿ ಮಾಡ್ತಿದ್ದಾರೆ. ಇವ್ರು ಏನಾಗ್ಬೇಕು ತಡಿ, ದೊಡ್ಡಮ್ಮ ಆಗ್ಬೇಕಂತ ಇವ್ರು ನನಗೆ ದೊಡ್ಡಪ್ಪ, ಇವ್ರು ನನಗೆ ಮಗಳಾಗ್ತಾರಂತೆ. ಇವ್ರು ನಮ್ಮ ಅಜ್ಜಿ. ಇವಾಗ ದೀಪ ಎತ್ಕೊಂಡು ಎಷ್ಟು ಜನ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಒಂದೊಂದು ವೆರೈಟಿ ಆಗಿದೆ ನೋಡಿ. ದೀಪಗಳಂತೂ ಸಖತ್ತಾಗಿ ಎತ್ಕೊಂಡಿದ್ದಾರೆ guys. ಎಷ್ಟು ಜನ ಊರಲ್ಲಿರೋ ಎಲ್ಲ ಮನೆ ಹತ್ರನೂ ತಮಟೆ ಹೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ ಒಬ್ರೊಬ್ಬರು. ನೋಡಿ ಇವ್ನು ನೋಡು, ನನ್ನ ಕ್ಲಾಸ್ಮೇಟು. ಏನೇ ಮಾಡ್ತಿರೋದಕ್ಕೆ ಹೇಳ್ತಾ ಇಲ್ಲ guys. ಇವಾಗ ಎತ್ಕೊಂಡೋಗಿರೋ ದೀಪಗಳ ಥರನೇ ಸೇಮ್ ಇವಾಗ ಮತ್ತೆ ನೈಟ್ ಎಲ್ಲ ಅದೇ ಥರ ಮಾಡ್ತಾ ಇರ್ತಾರಂತೆ. 5 ದೇವರುಗಳು ಮಾಡ್ತಾರಂತೆ. ನನಗೆ ಯಾವ ರೋಡ್ ಅಂತಲೂ ಗೊತ್ತಿಲ್ಲ ಗೈಸ್ ಕರೆಕ್ಟಾಗಿ. ಆ ದೀಪಗಳು ಅಲ್ಲೇ ನಿಂತಿದೆ, ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೀರಿ. RCBಗೋಸ್ಕರ ನೋಡಿ ಗೈಸ್ ಇವರೆಲ್ಲ ಇನ್ನೂ ನೋಡ್ತಾನೆ ಅವರೇ. RCB ವಿನ್ ಗೈಸ್. ಇವಾಗ ನಿದ್ದೆ ಮಾಡೋಣ ಅಂತ ಬಂದಿದ್ದೀವಿ. ರೆಡಿ ಮಾಡ್ತಾ ಇದ್ದಾರೆ, ಮಲ್ಕೊಳ್ಳೋಣ ಅಂತ ಬಂದ್ರಿ. ನಾನು ಎದ್ದೋಳೋ ಅಷ್ಟರಲ್ಲಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ರು ಅಡುಗೆ ಮಾಡೋದಕ್ಕೆ. 4 o'clock ಆಗ್ಬಿಟ್ಟಿದೆ, ನಿದ್ದೆನೇ ಬಂದಿಲ್ಲ ಗೈಸ್. ಒಂದು ಸ್ವಲ್ಪ ಹೊತ್ತು ಹಂಗೆ ತೂರಿಸ್ದೆ, ವಾಪಸ್ ಎದ್ಬಿಟ್ಟು. ನೋಡಿ ಅಲ್ಲಿ ಇವಾಗ ಜನ ಎಲ್ಲ ಏನು ಇಲ್ಲ, ಅಲ್ಲೇ ಜಾತ್ರೆ ನಡೆಯೋದು. ಇನ್ನು ಒಂದು ಸ್ವಲ್ಪ ಹೊತ್ತು ಹೋದ್ರೆ ಎಲ್ಲ ಜನ ತುಂಬ್ಕೊಂಡು ಬಿಡ್ತಾರೆ ಹಂಗೆ ಅಲ್ಲಿ. ಇವಾಗ ನಾವಿವಾಗ ಫ್ರೆಶ್ ಅಪ್ ಆಗಿ ಬರೋದಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿ ಬರ್ತೀರಿ. ಹಂಚನಹಳ್ಳಿಯಿಂದ ಜಾತ್ರೆ ನೋಡಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ನಮ್ಮ ಅಪ್ಪ ಹೇಳಿರೋದು, ಬಟ್ ಏನಂತ ಗೊತ್ತಿಲ್ಲ, ಎತ್ತುಗಳಿಗೆ ಎಣ್ಣೆ ಕೊಡಿಸ್ಬಿಟ್ಟು ಅದನ್ನು ಜಂಪ್ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಫುಲ್ ಕ್ಯೂರಿಯಾಸಿಟಿ ಇದೆ. ಆದರೆ ಎತ್ತುಗಳು ಮನುಷ್ಯರು ಎಣ್ಣೆ ಕುಡಿದ್ರೇ ವಾಲೆಟ್ಕೊಂಡು ಹೋಗ್ತಾರೆ, ಎತ್ತುಗಳು ಎಣ್ಣೆ ಕುಡಿದ್ರೆ ಹೆಂಗೆ ಹೋಗ್ತಾರಂತ ಗೊತ್ತಾಗಲ್ವಲ್ಲ. ನೋಡೋಣ ಬನ್ನಿ ಅಲ್ಲಿ ಹೆಂಗಿರುತ್ತೆ ಅಂತ. ನೋಡಿ ಗುರು, ಹುಡುಗಿರಂದ್ರೆ ಎಷ್ಟು ಸ್ಟ್ರಾಂಗು. ನೇಗಿಲು ಹಾಕ್ಬಿಟ್ಟು, ನಮ್ಮ ಮನೇಲಿ ನೇಗಿಲು ಡೂಪ್ಲಿಕೇಟ್ ಇದೆ, ಇಲ್ಲಿ ನೋಡಿ ರಿಯಲ್ದೇ ಇದೆ. ಇದನ್ನು ಹಾಕ್ಬಿಟ್ಟು ಉಳ್ಮೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇವಾಗ. ಇವತ್ತು ಫುಲ್ಲು ಮಟನ್ ಊಟ, ಚಿಕನ್, ನಾನ್ ವೆಜ್ ಊಟ ಇರೋದಕ್ಕೆ ಫುಲ್ಲು ಇಲ್ಲಿ ನೋಡಿ ಗೈಸ್. ಎಣ್ಣೆ ಕುಡಿಯೋದಕ್ಕೆ ಎಲ್ಲ ತಗೊಬರೋದಕ್ಕೆ ಹೆಂಗೆ ಹೋಗೋರೆ. ಎತ್ತಿಗೆ ಎಣ್ಣೆ ಕುಡಿಸ್ತಾರೆ ಇಲ್ವಾ ನಿಜನ ಸುಳ್ಳ ಗೊತ್ತಿಲ್ಲ ಗೈಸ್ ನನಗೆ. ನಮ್ಮ ಅಪ್ಪ ಹೇಳ್ತೈತಂಗಂತ ಹೋಗ್ತಿದ್ದಂಗೆ ಇಲ್ಲಿ ಯಾವುದೋ ಒಂದು ಪುಟ್ಟ ಗುಡಿ ಇದೆ. ಇಲ್ಲಿ ನೋಡಿ ಹೊಸ ಮನೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಕಬಾಬ್ ಮಾಡ್ತಾರೆ. అది వాళ్ళ ప్రాణము. ಬರ್ತೀರಿ, ಸೂಪರ್ ಆಗಿದ್ದೀರಾ. ಇಲ್ಲೆಲ್ಲ ಮಾಡೋದಿಕ್ಕೆ ಭಟ್ರೆಲ್ಲ ಬರಲ್ಲ, ಎಲ್ಲ ಮನೇಲಿರೋರು ಸೇರ್ಕೊಂಡು ಮಾಡ್ತಾರೆ ಗೈಸ್. ನೋಡಿ ಐ ನಾನೇ ಎಫೆಕ್ಟ್ ಆಗ್ತೀನಿ. ಊಟ ಬಡಿಸ್ತಾ ಇದ್ದಾರೆ, ಬಿರಿಯಾನಿ ಬಡಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬಾ ಕ್ಯಾಮ್ರಾ ಹೇಳ್ತಿದ್ದೆ, ಸ್ಮೈಲ್. ಮಾಡಿದ್ದಾರೆ ಗೈಸ್.
ನಮ್ಮ ಅಜ್ಜಿ. ಹ್ಞೂ ಬೇಡ ನಾನು ತಿನ್ನಲ್ಲ. ಹ್ಞೂ ತಿನ್ನಲ್ಲ ನನ್ನ ಮೇಕೆ ಭಟ್ರು. ನೋಡಿಲ್ಲಿ ಇವಾಗ ಅಲ್ಲ ಬಡಿಸ್ತಾ ಇರೋರು. ಟ್ಯಾಟೂ ಹಾಕ್ತವ್ರೆ, ಟ್ಯಾಟೂ ಹಾಕ್ತಾ ಇದ್ದಾರೆ. ನೀನು ಹಾಕ್ತೀಯಾ? ಏನಂತ ಹಾಕ್ಸ್ಕೊಂತೀಯ? ಹಾಕ್ಸ್ಬೇಕು, ನೀನೇ ಪೇ ಮಾಡ್ಬೇಕು. ಮೈ ಡ್ಯಾಡಿ. ಅದೆಲ್ಲ ಬೇಡ, ಡ್ಯಾಡಿ ಗಿಡಿ ಎಲ್ಲ ನೀನು. ಇದೇ ನೋಡಿ ದೇವಸ್ಥಾನ. ಇಲ್ಲಿಂದ ಫುಲ್ಲು, ಇಲ್ಲಿಂದನೇ ಸ್ಟಾರ್ಟಿಂಗಿಂದನೇ ಫುಲ್ಲು ಬ್ಲಡ್ ಇದೆ. ಆ ದೇವ್ರಿಗೇನೆ ಬಲಿ ಕೊಡ್ತಾರೆ ಅಲ್ಲಿ. ನಾನು ಅದಕ್ಕೆ ಹೋಗ್ತಾ ಇಲ್ಲ, ನನಗೆ ಬ್ಲಡ್ ಅಂದರೆ ಆಗಲ್ಲ. ನೋಡಿ ಸ್ಟೇರ್ ಅಲ್ಲಿದೆ. ಫುಲ್ಲು ಸೆಕೆ ಅಂದರೆ ಸೆಕೆ ಆಗ್ತೈತೆ ಗೈಸ್ ನನಗೆ. ಎಲ್ಲ ಗಲೀಜ್ ಮಾಡಿಬಿಟ್ರೆ ಹೆಂಗೆ? ಇಲ್ಲಿಂದಾನೇ ಎತ್ಗಳು ಜಂಪ್ ಮಾಡೋದಂತ. ಅಲ್ಲಿಂದ ಬರ್ತಾರೆ ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊಂಡು ಇಲ್ಲೆಲ್ಲ ತೊಳ್ಕೊಂಡು. ಏನು ಅದು ಕಾಂಪಿಟೇಷನಾ? ಕಾಂಪಿಟೇಷನ್ ಇಲ್ಲ, ಯಾವ ಎತ್ತಿನ ಗಾಡಿಗಳು ಎಷ್ಟೆಷ್ಟು ಹೈಟ್ ಜಂಪ್ ಮಾಡ್ತವೆ, ಯಾವ್ಯಾವ ಹಿಂದೆ ಹೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಅದು ಒಂಥರ ಕಾಂಪಿಟೇಷನ್ ಲೆಕ್ಕನೇ. ನೋಡಿ ಅಲ್ಲಿಂದ ಇಲ್ಲಿವರೆಗೂ ಜಂಪ್ ಮಾಡ್ಕೊಂಡು ಹೋಗಿ ದೇವಸ್ಥಾನ ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ. ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ. ಗುಂಡೆ ಹತ್ರದಿಂದ ಹಿಂಗೆ ಬಂದಾಗ ನೋಡೋಣ. ನಾನು ಹೆಂಗೆ ಇಳಿಲಿ? ರೆಡಿ, ಚಪ್ಪಲಿ ಹಾಕೊಂಡು ನಾನು ದಬಾಕ ಬಿಡ್ತೀನಿ. ನೋಡಿ ಎಲ್ಲಿ ಬೇಕಾದ್ರೆ ನೋಡು, ಇಲ್ಲಿ ಇಲ್ಲಿದೆ ನೋಡು ಮಾಡೋರೆಲ್ಲ. ಅದಕ್ಕೆ ಅವು ಎತ್ತುಗಳು ಜಾಸ್ತಿ ಚಿಕ್ಕವೇ ಆಗಿರಲಿ, ಇಲ್ಲಿಂದ ಎಗಿರ್ಸೋದು. ಏನಕ್ಕೆ ಹೈಟ್ ಜಾಸ್ತಿ ಇರ್ಬೇಕಂತಾನ? ಅಲ್ಲಿ ಮೊಬೈಲ್ ಹತ್ರ ಅಲ್ಲ, ಇದು ಹಂಗಿರೋ ಶಾಸ್ತ್ರ ಇರೋದು, ಅದು ಶಾಸ್ತ್ರ ಇರೋದು ಹಂಗೆ. ಇಲ್ಲಿ ಎಗರ್ಸೋದು. ಇಲ್ಲಿ ಯಾವ ನೀವ ನೋಡ್ರಿ, ಇವಾಗ ನೋಡ್ತೀರಲ್ಲ ಅಲ್ಲಿ ಹಿಂಗೇನು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತರಲ್ಲೇ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗುಂಡೆ ಹತ್ರ ನೋಡಿ, ಇಲ್ಲಿ ಕೆಳಗಡೆ ಇಟ್ಟು ನೋಡಿ, ತೋರಿಸು. ಕೆಳಗಡೆ ಇಟ್ಟು ನೋಡಿ ಎಷ್ಟು ಹೈಟ್ ಇದೆ ನೋಡ್ರಿ. ನೋಡ್ಕೊಳ್ರಿ. ನೋಡಿ ಎಲ್ಲಿ ಬೇಕಾದ್ರೂ ಜಂಪ್ ಮಾಡಿಸ್ಬೋದು ಇಲ್ಲಿಂದ ಇಲ್ಲಿಗೆ. ಅಲ್ಲ, ಎಣ್ಣೆ ಹೊಡಿಸ್ತಾರೆ ಅಂತ ಅವಕ್ಕೂ? ಹೌದಾ? ಇಲ್ಲ, ಇದು ಅದೇನ ಅಂತಾರೆ ಕಲ್ಲನ್ನ, ಎಂಡನ ಸಾರಾಯ? ಎಂಡ ಸಾರಾಯ ಎಂಡ ಕುಡಿಸ್ತಾರೆ. ಎತ್ಗಳು ಹೆಂಗ್ ಜಂಪ್ ಹೊಡಿಯುತ್ತಂತ ಬುಜ್ಜಿ ನಡೆಸ್ತಾಳೆ ಇವಾಗ. ಹೆಂಗೆ ಜಂಪ್ ಹೊಡ್ಸೋದು? ನಾನು ಹಿಡ್ಕೊಂಡು ಜಂಪ್ ಹೊಡಿಸ್ತೀನಿ ನೋಡಿ. ಹಾಯ್ ಬುಜ್ಜಿ. ಬಾಲ್ರೆಡಿ ಎಲ್ಲಿ ಆಲ್ರೆಡಿ ಎಲ್ಲ ನಾವು ಗೆದ್ದು ಅವ್ರಿಗೆ ಕೊಟ್ಟು. ನಾನೇ ಗೆದ್ದಿದ್ದು ಗೊತ್ತಾ ಅದ್ರಲ್ಲಿ? ಏನಿಲ್ಲ, ನಾನು ಗೆದ್ದು. ಇದೇ ಗೇಮ್ ಆಡಿದ್ದೆ ಅವತ್ತು. ಈ ಗೇಮ್ ಏನಂದ್ರೆ ಯೆಲ್ಲೋಗೆ, ರೆಡ್ಗೆ, ವೈಟ್ಗೆ ಹಿಂಗೆ ಇಡ್ತಾರೆ. ಹಿಂಗೆ ಬಾಲ್ ಕೊಡ್ತಾರೆ, ಅದ್ರೊಳಗೆ ಹಾಕ್ಬೇಕು. ನಾವು ಯಾವುದಾದ್ರೂ ಒಂದು ಕಲರ್ ಹೇಳ್ಬೇಕು. ಆ ಕಲರ್ ಯಾರು ಹೇಳಿರ್ತಾರೋ ಅವ್ರಿಗೆ ದುಡ್ಡು. ಅದಕ್ಕೆ ಹೋಗ್ಬಿದ್ರೆ. ಇದೊಂದು ಮಾತ್ರ ಜಾಸ್ತಿ ಜನ ಆಡ್ತವ್ರೆ. ಹೀರೋ ಡ್ಯಾಡಿ ಸಾವ್ಕಾರರು 10 ನಂಬರ್ಗೆ ಹಾಕಿದ್ದಾರೆ. 7 ಖಾಲಿ. ಇದು 10ಗೆ 20. ಗೋವಿಂದಯ ನಮಃ ಹಾಕಿದ್ದಾರೆ ಸೂರ್ಯ ಅವರು. ನಾನು 10 ರೂಪೀಸ್ ಹಾಕ್ದೆ ಅದಕ್ಕೆ. ಇದು ಗೋವಿಂದ. 20 ರೂಪೀಸ್ ಗೈಸ್. ಆಗ್ಬಿಡುತ್ತೆ ನಂದು ಗೈಸ್. 10 to 40 rupees. ಹೋಗಿದ್ದು 50 ರೂಪಾಯಿ ವಾಪಸ್.
ಅಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಡ್ತಾ ಇದ್ದಾರೆ ಗೈಸ್, ಹೋದ್ರು ಪರವಾಗಿಲ್ಲ ಅಂತ ಆಡ್ತಾರೆ. 8 ಜನ ನೋಡಿ ಗೈಸ್, ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಎಣ್ಣೆ ಕುಡ್ದಿರೋ ಎತ್ತುಗಳು ಇವಾಗ ಜಂಪ್ ಮಾಡಕ್ ಬರ್ತಿದಾವೆ. ಆಲ್ರೆಡಿ ಒಂದು ಹೋಯ್ತು, ನಾವು ಬರ್ತಿದ್ದಂಗೆನೆ ಎತ್ತಿನ ಗಾಡಿ ಜೊತೆನೆ ಎಗ್ರುತ್ತಾ ಇವಾಗ ಅದು. ಹಿಂಗ ಬರ್ತಾ ಇಟ್ಟಡಿ, ಇಲ್ಲಿಂದ ಎಗ್ರುತ್ತೆ, ಇಲ್ಲಿಂದ ಎಗ್ರುತ್ತಾ, ಈ ಕಡೆಗೆ ಹೋಗ್ತಾ ಇದೆ. ಬರ್ತದೆ ಇರು, ಅಲ್ಲಿ ಬಂದು ಅಲ್ಲೇ ಸ್ಟಡಿ ಮಾಡಿ ಅದು ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಓಡಿಸೋದು. ಜನರು ವೇಟ್ ಮಾಡ್ತಿದ್ದಾರೆ ನೋಡಿ. ಈ ರಣ ಬಿಸಿಲಲ್ಲಿ ಎತ್ತುಗಳು ಪಾಪ ಎಣ್ಣೆ ಹೊಡೆದಿದ್ರೆ ಹೆಂಗಿರ್ತದೆ. ಜಂಪ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಪಕ್ಕದಲ್ಲಿ ಅವಕ್ಕೆ ಎಣ್ಣೆ ಹೊಡೆಸ್ಬಿಟ್ಟಿರ್ತಾರೆ. ಅಂದರೆ ಈ ಎಣ್ಣೆ ಹೊಡೆಯೋದು ಓಡಿಸೋದು ತೋರಿಸಲ್ಲ ಅದು. ನೋಡಿ, ಅದು ಬಂದಾದ್ಮೇಲೆ ಅದರಿಂದ ಇದು ಬಂದು ಎಲ್ಲ. ಈ ಗಿಡ ಏನಂದರೆ ಚೇಳು ಕಚ್ಚಿದ್ರೆ ಈ ಎಲೆ ಒಂದು 3 ಎಲೆ ತಗೊಂಡು ಚಿಗುರೆಲೆ ವೀಳ್ಯದ ಎಲೆ ಹಾಕಿ ತಿನ್ನಕ್ಕೆ ಕೊಟ್ಟರೆ ಅದರ ಪೇಯ್ನ್ ಬೇಗ ಕಮ್ಮಿ ಆಗ್ತದೆ. ರಾಜ್ಕುಮಾರ್ದು ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಾಕಿದ್ದಾರೆ ನೋಡಿ ಗೈಸ್. ಅದ್ರೊಳಗೆ ಕೂತಿರೋರು ಏನು ಧೈರ್ಯ ಮೇಲೆ ಕೂತ್ಕೊಂಡಿದ್ಬೇಡ. ಹೌದು, ಎಲ್ಲ ಹಳ್ಳಿಯವ್ರಿಗೆ ಅಂದರೆ ಧೈರ್ಯ ಜಾಸ್ತಿ. ಇದೊಂದು ಕಲ್ಚರ್. ಯಾರೋ ಒಬ್ರು ಕೆಳಗಡೆಗೆ ಬಿದ್ದರು, ಒಂದು ಸೈಡ್ಗೆ ಎಳ್ಕೊಂಡೋದ್ರು. ಆದ್ರೂ ಏನಾಗಿಲ್ಲ ನೋಡಿ. ಒಂದೊಂದೇ ಎತ್ತು ರೌಂಡ್ ಹೊಡಿತಾ ಇರುತ್ತೆ, ಫುಲ್ ಜೋಶಲ್ಲಿ ಇದಾವೆ ಎತ್ತುಗಳು. ಜೋಶಲ್ಲಿ ಇಲ್ಲಿ ಮುಂದೆ ಕಡೆ ಇನ್ನೂ ಇದಾವೆ. ತಮಟೆ ಹೊಡೆಯೋ ಜೋಶ್ಗೆ ಒಬ್ಬನು ಫುಲ್ ಜೋಶಲ್ಲಿ ಎಗ್ಗುತ್ತಾರೆ. ಒಂದು ಮಾತ್ರ ಸಣ್ಣದಾಗಿರುತ್ತೆ, ಒಂದು ಮತ್ತೆ ಎಗ್ಗಬೇಕು ಅಂತ ಕಾಯ್ತಾ ಇದ್ದೀನಿ. ಡ್ಯಾನ್ಸ್ ಆಡ್ತಾರೆ ನೋಡಿ. ಈಗ ಒಂದು ರೌಂಡ್ ಹೊಡಿತಾ ಇದ್ದೀನಿ ನಾವು ಫುಲ್ಲು. ಎತ್ಗಳು ಹಿಂದಿಂದಾನೆ ನಾವು ಹೋಗ್ತಾ ಇರೋ ಥರನೇ ಎತ್ಗಳು ರೌಂಡ್ ಹೊಡ್ಕೊಂಡು ಅಲ್ಲಿ ಕೆಳಗೆ ಇಳಿದು ವಾಪಸ್ ಅಲ್ಲಿಂದ ಬಂದು ಜಂಪ್ ಹೊಡಿತಾ ಇರೋದು. ರೊಟೇಟ್ ಆಗ್ತಾ ಇದ್ದಾರೆ, ಫುಲ್ ರೌಂಡ್ ಆಗ್ತಾ ಇರೋದು ಸಂಜೆವರೆಗೂ. ಒಂದೇ ಎತ್ತು ಮಾತ್ರ ಸಖತ್ತಾಗಿ ಹೊಡಿತಾ ಇದೆ. ಇದಲ್ವಾ ಎಷ್ಟು ಉಸಿರಾಡ್ತಾ ಇದ್ದೇವೆ ನೋಡಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ఏం గౌడ ఏం సమాచారం ಫುಲ್ ಜೋರು ಎಲ್ಲ ಫುಲ್ ಸವಾರಿ ಎಲ್ಲ ಜೋರು. ಹೌದು ನೋಡಿ, ಇವ್ರು ನನ್ನ ದೋಸ್ತು, ಇವರು ನಮ್ಮ ವಾರ್ಡನ್ನು ನಮ್ಮ ವಾರ್ಡನ್ ಅಂತಂದರೆ ಊಟ ಆಗ್ತಾ ಇದ್ದಿದ್ದು ಅವರು. ಆದರೂ ನಾವು ಫ್ರೆಂಡ್ಶಿಪ್ ಹಂಗೆ ಇಟ್ಕೊಂಡಿದ್ದೀವಿ ನೋಡು. ಕೈಯ ಕಾಲ ಮುರಿದಾಕ್ರಿ. ಇದೇ ಸಖತ್ತಾಗಿ ಎಗ್ರೋದು. ಇದೇ ನೋಡು. ಏನೇನಂತ ಹೇಳ್ತಾ ಇದ್ದಾರೆ ಈ ಸಾಮಾನುಗಳ ಹೆಸರು? ಹೇಳಿ.
ಜಾಲ್ರ ಇದು ಅಕ್ಕಿ ಕ್ಲೀನ್ ಮಾಡೋದು. ಇದು ಜಾಲ್ರೆನೆ ಅನ್ನೋದು. ಆ? ಜಾಲ್ರೆ. ಜಾಲ್ರೆ ಜಾಲ್ರೆ ಅಕ್ಕಿ ಕ್ಲೀನ್ ಮಾಡೋದು. ಇದು ದೊಡ್ಡ ದೊಡ್ಡ ಕಲ್ಲುಗಳು ಕ್ಲೀನ್ ಮಾಡೋದು. ಆ? ಮತ್ತೆ ಪಾಪ ಅವ್ರಿಗೆ ಏನು ಬೆಳಿಗ್ಗೆಯಿಂದ ವ್ಯಾಪಾರ ಆಗಿಲ್ಲ ಅಂತ ಪಾಪ ಅವ್ರಿಗೆ. ಇದೀಗ ಬಂದಿರೋದು ಇದು. RCB. RCB. ಈ ಸಲ ಕಪ್ ನಮ್ದೇ. ಏನಾಗಿರುತ್ತೆ ಅದು? ಬರಲ್ಲ. ಸ್ವಲ್ಪ ಎಣ್ಣೆ ಅದು ಇದು ಹಾಕಿರ್ತಾರೆ, ಹೆಚ್ಚು ಕಮ್ಮಿ ಅದಕ್ಕೆ ಯಾರು ನೋಡೋದು ಹೋಗ್ರಿ ಯಾವುದಕ್ಕೂ ಅದು ಯಾವ ಕಡೆ ನುಗ್ತದ ಗೊತ್ತಿಲ್ಲ. ಸೈಡ್ಗೆ ಹೋಗ್ರಿ. ಚಲ್ಲಾಪಿಲ್ಲಿ ಆಗೋಗ್ಬಿಟ್ರು ಅವು ಇನ್ನು ಅಂದರೆ ಕೆಲವು ಯಾವಾಗಲೂ ಒಡ್ಸ್ ರೂಢಿ ಮಾಡಿರ್ತಾರೆ. ಪಾಪ ಅಂದ್ರೆ ನೋಡಿ ನೋಡೋದು ನೋಡೋದು ಡ್ಯಾಡಿ ನೋಡೋದು ಹೆಂಗ್ ಬರ್ತಿದಾವೆ ನೋಡು ನೋಡು ಪಾಪ ಅಂದ್ರೆ. ನೋಡಿ ಅಖಿಲಾಗಿ ಇದು ಸಖತ್ ಇಷ್ಟ ಆಗ್ಬಿಟ್ಟಿದೆ ಈ ಗಾಡಿ, ಈ ಎತ್ತಿನ ಗಾಡಿ. ನೋಡಿ ಇವನ್ನೆಲ್ಲ ಸೈಡಿಗೆ ತಳ್ಳಬೇಕು. ಇದು ಸೈಡಿಗೆ ನನ್ ಬಂದು ಸೈಡಿಗೆ favorite. ಬಂದು ಸೈಡ್ಗೆ ಹೋಗ್ರಮ್ಮ. ಅವು ಹೆಂಗಂದ್ರೆ ಹೆಂಗೆ ನುಗ್ಗುತ್ತಾ ಇದ್ದಾವೆ ನೋಡಿ. ಸ್ವಲ್ಪ ನಾನು ಹೇಳಿದ್ನಲ್ಲ ಎಣ್ಣೆ ಕುಡ್ಸಿ ಮನುಷ್ಯರು ನೆಟ್ಟಿಗೆ ನಡಿಯೋಕ್ಕಾಗಲ್ಲ, ಇನ್ನು ಹಸುಗಳು ನಡೀತಾವ ಎತ್ತುಗಳು ನಡೀತಾವ ಅಂತ. ಇದು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಲ್ಲಿರೋರೆಲ್ಲ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಸೊಟ್ಟು ಹೋಗ್ತಾ ಇದೆ. ಸೈಡ್ ನೋಡಿ ಇವರೊಬ್ರು ಕೈಲಿ ಮುಗ್ದೋಗ್ಬಿಡ್ತು ಪಾಪ. ಶ್ರೀಕೃಷ್ಣ ಇರೋ ಎತ್ತಿನ ಗಾಡಿದು ವೀಲೇ ಮುರಿದೋಗ್ಬಿಟ್ಟಿದೆ. ಸರ್ ನಿಮ್ಮ ಹೆಸರು ಸರ್? ಅಲ್ಲೇ ಇದೆ. ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಜಾತ್ರೆ ಫುಲ್ಲು ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ, ಫುಲ್ಲು ಎಲ್ಲ ನೋಡ್ಕೊಂಡು ಬರೋಣ. ಎಲ್ಲೆಲ್ಲಿ ಏನೇನಿದೆ ಅಂತ ಇವಾಗ ನಾನು ಕರೆಕ್ಟಾಗಿ ನೋಡಿಲ್ಲ ಅವಾಗಲೇ, ಇವಾಗ ನೋಡೋಣ. ಜಾಸ್ತಿ ಜನ ಇರೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದು ಬಂದು ದೇವಸ್ಥಾನ, ನಾನು ಅವಾಗಲೇ ನೋಡ್ಸಿದ್ದೀನಿ, ಬಟ್ ನಾನು ಅಲ್ಲಿ ಹೋಗಲ್ಲ ಅಂತ ಹೇಳಿದೆ. ಯಾಕಂದರೆ ಅಲ್ಲೆಲ್ಲ ಬ್ಲಡ್ ಜಾಸ್ತಿ, ಕೋಳಿನ ಮೇಕೆನ ಎಲ್ಲ ಕಟ್ ಮಾಡಿರೋದ್ರಿಂದ ಅಲ್ಲೆಲ್ಲ ಬ್ಲಡ್ ಆಗಿರೋದ್ರಿಂದ ನಾನು ಹೋಗಲ್ಲ ಅಂತ ಹೇಳಿದೆ. ಸೊ ಹೋಗಲ್ಲ. ಚೆನ್ನಾಗಿ ನೋಡಿ, ಅವಾಗಲೇ ನಾನು ಬಂದಾಗ ಫಸ್ಟ್ನೇ ಸರಿ ಬಂದಾಗ ಯಾರು ಅಷ್ಟು ಚೆನ್ನಾಗೇ ಇರಲಿಲ್ಲ. ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ನೋಡಿ ಪಡೆ ಹಾಕ್ತವ್ರೆ. ಇನ್ನೆಲ್ಲ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಸಾಮಾನುಗಳು, ಇಲ್ಲಿ ಹೂವು ಮಾರ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಹತ್ರನೂ ಸೇಮ್ ಐಟಮ್ಸೇ ಇದ್ದಾರೆ. ಅಲ್ಲಿ ಒಂದು ಹತ್ರ ಆಟ ಆಡೋದಿದೆ ಇಟ್ಟಿದ್ದಾರೆ, ಬಟ್ ಚಿಕ್ಕ ಮಕ್ಕಳಿಗೆ ಅಂತ ನೋಡ್ರಿ ಇದು ಇಟ್ಟಿದ್ದಾರೆ ಆಟ ಆಡೋದಕ್ಕೆ. ಜಂಪಿಂಗ್ ಮೇಲೆಗಡೆ ಹೋಗ್ತಾರೆ, ಕೆಳವರೆಗೂ ಚಾಡ್ಕೊಂಡು ಬರ್ತಾರೆ. ಇದೆ ಇದು. ಇಲ್ಲಿ ಟ್ರ್ಯಾಕ್ಟರ್ ಯಾರ್ದು ಹೇಳ? ಟ್ರ್ಯಾಕ್ಟರ್ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅಂತಾರೆ. ಅವಾಗಲೇ ಬಂದಿದ್ದವರು ಫುಲ್ ಎಲ್ಲ ಕ್ಲಿಯರ್ ರೌಂಡ್ ಹೋಗ್ಬಿಟ್ಟು ಇಲ್ಲಿರೋ ಜನರಿಗೆಲ್ಲ ಕಾಣ್ತಾ ಮಜ್ಜಿಗೆ ಮತ್ತೆ
ವೆಲ್ಕಮ್ ಸರ್.